ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಜಾತಕರು ಮೈಸೂರಿನಿಂದ ಕರೆ ಮಾಡಿ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ನಮ್ಮ ಜಾತಕದ ವಿಚಾರಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಇವರ ಜನ್ಮ ದಿನಾಂಕ 24/1/1973 12 ಗಂಟೆ 45 ನಿಮಿಷ ಮಧ್ಯಾಹ್ನ, ಹಸ್ತ ನಕ್ಷತ್ರ, ಬುಧವಾರ, ಮೈಸೂರಲ್ಲಿ ಜನನ. ಈ ಜಾತಕರ ಲಗ್ನ ಕುಂಡಲಿ ಈ ರೀತಿ ಇದೆ. ಮೇಷ ಲಗ್ನ, ಶನಿ ಭಗವಾನರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ವೃಶ್ಚಿಕ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾರೆ. ಗುರು ಶುಕ್ರ ರಾಹು 9ನೇ ಮನೆಯಾದಂಥ ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಬುಧ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರಿಗೆ 10/7/2036 ಶನಿ ದಶೆ ನಡೀತಾ ಇದೆ. ಈ ಜಾತಕದವರು ಅಭಿವೃದ್ಧಿ ಹೊಂದಲಿಕ್ಕೆ ತುಂಬ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಇವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒಂಥರ ಕ್ರೈಮ್ ಚಟುವಟಿಕೆಗಳ ವಿಚಾರಣೆಗಳಲ್ಲಿ ಇವರು ಯಾವಾಗಲೂ ಭಾಗಿಯಾಗಿರ್ತಾರೆ. ಅಕಾಲ ಮರಣ ಹೊಂದಿದವರ ವಿಚಾರಗಳ ಬಗ್ಗೆಯೂ ತನಿಖೆಯನ್ನು ನಡೆಸ್ತಿರ್ತಾರೆ. ಇಲ್ಲಿ ಈ ಜಾತಕರ ತಾಯಿಯವರಿಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ. ಏಕೆ ಅಂತೇಳಿ ನೋಡುವಾಗ 4ನೇ ಮನೆ ಮಾತೃಸ್ಥಾನ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ ಮಾತೃಸ್ಥಾನಕ್ಕೆ 3ರಲ್ಲಿದ್ದು ನಿರ್ಬಲರಾಗಿದ್ದಾರೆ. ಕುಜ 5ನೇ ಮನೆಯಲ್ಲಿ ಮಾತೃಸ್ಥಾನಕ್ಕೆ ಸ್ಥಿತರಾಗಿ ಇರೋದ್ರಿಂದ ಇವರ ತಾಯಿ ನೇರ ಸ್ವಭಾವ, ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಹೆದರೋದಿಲ್ಲ ಮತ್ತು ಯಾರಿಗೂ ಕೇರ್ ಮಾಡೋದಿಲ್ಲ. ಆದರೆ ಒಂಟಿ ಜೀವನ ಆಗಿದೆ. ಕಾರಣ ಶನಿ ಭಗವಾನರು ವೃಷಭ ರಾಶಿಯಿಂದ 3ನೇ ದೃಷ್ಟಿಯಿಂದ ಮಾತೃಸ್ಥಾನವನ್ನು ನೋಡೋದ್ರಿಂದ ಇವರ ಯಜಮಾನರು ಮರಣ ಹೊಂದಿದ್ದಾರೆ. ಅಲ್ಲಿಂದ ಮಕ್ಕಳೊಂದಿಗೂ ಸಹ ಪ್ರೀತಿ ವಿಶ್ವಾಸ ಕಡಿಮೆ ಆಗಿದೆ. ಕಾರಣ ಲಗ್ನಾತ್ 5ರಲ್ಲಿ ಕುಜ ಇದ್ದು ಪುತ್ರಕಾರಕ ಗುರು 6ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ತಂದೆ ಅಂದರೆ ಈ ಜಾತಕರ ತಂದೆ ತಾಯಿ ಯಾವುದೇ ಕರ್ಮ ದೋಷಗಳನ್ನು ಕಳೆದುಕೊಳ್ಳದೆ ಇರೋದ್ರಿಂದ ಈ ಜಾತಕದ ವಿಚಾರಗಳಲ್ಲಿ ವೈಪರೀತ್ಯ ಉಂಟಾಗಿ ಈಗಲೂ ಸಹ ಒಂಟಿಯಾಗಿ ಇದ್ದಾರೆ. ಈ ಜಾತಕದವರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ಬಟ್ ಎಷ್ಟೇ ಸಂಬಳ ಬಂದರೂ ಹಣ ಬಂದರೂ ಕೈಯಲ್ಲಿ ನಿಲ್ಲೋದಿಲ್ಲ. ಧನಕಾರಕನಾದಂಥ ಗುರುವಿಗೆ ರಾಹು ಕೇತು ಸಂಬಂಧ ಇರೋದ್ರಿಂದ 9ನೇ ಮನೆ ಆಗಿರೋದ್ರಿಂದ ಪಿತೃಸ್ಥಾನ ಬರೋದ್ರಿಂದ ಇವರ ತಂದೆ ತಾಯಿಗಳು ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಈ ಜಾತಕರು ಚಿಕ್ಕ ವಯಸ್ಸಾಗಿದ್ದಾಗಲೇ ಇವರ ತಂದೆ ತೀರಿ ಹೋಗಿದ್ದಾರೆ. ತಾಯಿಗೆ ಶನಿ ಭಗವಾನರು ಕಟಕ ರಾಶಿಗೆ ಶತ್ರುಸ್ಥಾನ ಅಂತೇಳಿ ಕರಿತೇವೆ. 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಇವರ ತಾಯಿಗೂ ಸಹ ಜೀವನದಲ್ಲಿ ನೆಮ್ಮದಿ ಇಲ್ಲ. ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ ಇವರ ಫ್ಯಾಮಿಲಿಯಲ್ಲಿ ಯಾರಿಗೂ ಸಹ ಪೂರ್ಣ ಪ್ರಮಾಣದ ನೆಮ್ಮದಿ ಇಲ್ಲ, ಅಭಿವೃದ್ಧಿ ಇಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಇನ್ನು ಇವರು ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ಯಾವಾಗಲೂ ಕಿರಿಕಿರಿ, ವೈಷಮ್ಯ, ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಯಾವಾಗಲೂ ಕಂಡುಬರ್ತವೆ. ಇನ್ನು ವಿಶೇಷವಾಗಿ ಈ ಜಾತಕರಿಗೂ ಸಹ ಹಣಕಾಸಿನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ. ಧನಕಾರಕನಾದಂಥ ಗುರು ಭಾಗ್ಯಸ್ಥಾನದಲ್ಲಿದ್ದಾಗ ಭಾಗ್ಯ ಒಲಿದು ಬರಬೇಕು.
ಮೇಷ ಲಗ್ನಕ್ಕೆ ಯೋಗಕಾರಕ ಗುರು. ಆದರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ನಿರ್ಬಲನಾಗಿ ಇದ್ದಾನೆ. ಇಲ್ಲಿ ಇವರು ವಿಶೇಷವಾಗಿ ಈಗ ಶನಿ ದಶೆ ನಡೀತಾ ಇರೋದ್ರಿಂದ ಶನಿ ದಶೆ ಮುಗಿಯುವವರೆಗೂ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಕೊಡೋದು, ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಳೆಣ್ಣೆ ತೈಲದ ದೀಪವನ್ನು ಹಚ್ಚತಕ್ಕಂಥದ್ದು, 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಇವರು ಆಗಾಗ್ಗೆ ಅಂದರೆ 9 ವರ್ಷಗಳ ಕಾಲ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಿದ್ರೆ ಈ ಜಾತಕದ ಕರ್ಮ ಫಲಗಳು ಪರಿಹಾರವಾಗಿ ಇವರಿಗೆ ಶುಭ ಫಲಗಳು ಸಿಗುತ್ತೆ. ಇನ್ನು ಚಂದ್ರ 6ನೇ ಮನೆಯಲ್ಲಿ ಇರೋದರಿಂದ ಈ ಜಾತಕರು ಸ್ವಯಂಕೃತ ಅಪರಾಧ ಅಂತೇಳಿ ತಿಳ್ಕೊತೀವಿ ನಾವು. ಅಂದರೆ ಸ್ವಂತ ನಿರ್ಧಾರಗಳಿಂದ ಕೆಲವೊಂದು ಸಲ ಒಳ್ಳೆಯ ಅವಕಾಶಗಳು ಬಂದರೂ ಸಹ ಅದರಿಂದ ವಂಚಿತರಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತದೆ. ಇನ್ನು ಮೇಷ ಲಗ್ನಕ್ಕೆ ಬಾಧಕಾಧಿಪತಿ ಮತ್ತು 10ನೇ ಅಧಿಪತಿಯಾದ ಶನಿ ಭಗವಾನರ ದಶೆ ನಡೀತಾ ಇರೋದ್ರಿಂದ ಈ ಶನಿ ಭಗವಾನರ ದಶೆಯ ಫಲಾಫಲಗಳು ಪೂರ್ಣವಾಗಿ ಸಿಗೋದಿಲ್ಲ. ಅದರಿಂದ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಂಡಾಗ ತುಂಬ ನೆಗೆಟಿವ್ ಕಮ್ಮಿಯಾಗಿ ಉತ್ತಮ ಫಲಾಫಲಗಳು ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ, ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.